ಇದಕ್ಕೆ ಸೆಕ್ಷನ್ ಹೆಡ್ ಇಲ್ವೇ ಇಲ್ಲ. ಯು ಕ್ಯಾನ್ ಸೇ ಝೀರೋ ಬ್ರಷ್ಲೆಸ್ ಡಿಸಿ ಮೋಟರ್. ಅದು ಸೋಲಾರ್ದೇನೆ, ಅದು ಡಿಸಿ ಮೋಟರ್. ಸೊ ನೀರು ಸಕ್ ಮಾಡ್ಕೊಳ್ಬೇಕಲ್ಲ ಅದು. ಇದನ್ನ ದಿಸ್ ಡ್ರಮ್ ಹೆಲ್ಪ್ಸ್ ಓನ್ಲಿ ಇನ್ ಫ್ಲೋಟಿಂಗ್ ಪರ್ ಮಿನಿಟ್ 400 ಲೀಟರ್ನ ಪಂಪ್ ಔಟ್ ಮಾಡುತ್ತೆ. ಇಲ್ಲಿವರೆಗೂ ಯಾವುದೇ ಸಮಸ್ಯೆಗಳಿಲ್ಲ. ನೋಡಿ, ಇದು ಸೈಫನ್ ಸಿಸ್ಟಮ್ ಇಂದ ಹಾಕಿದೀನಿ. ಅಲ್ಲಿ ಅದು ಮೇಲ್ಗಡೆ ಬಂದಿದ್ರಿಂದ ಏರ್ ತಗೊಂಡಿದ್ರಿಂದ ಅದು ಬರ್ತಾ ಇಲ್ಲ. ಸೋಲಾರು ದೇವ್ರು ಕೊಟ್ಟ ಶಕ್ತಿ. ಹೌದು. ಅದರಿಂದ ನಾವು ಪೆಟ್ರೋಲು ಡೀಸೆಲ್ ಇನ್ನೊಂದು ಖರ್ಚು ಮಾಡೋ ಅವಶ್ಯಕತೆ ಇಲ್ಲ. ಯಾವುದು ನೆಗೆಟಿವ್ ಹೆಡ್ ಇಲ್ಲ, ಎಲ್ಲ ಪಾಸಿಟಿವ್ ಹೆಡ್ ಇದೆ. ದಿಸ್ ಇಸ್ ಕಾಲ್ಡ್ ಮ್ಯಾಂಗೋ ಫ್ಲೋಟ್ ಅಂತಾರೆ. ಇದು ಒಂದು 10 ಲಕ್ಷ ಲೀಟರ್ ನೀರು ಸಂಗ್ರಹಣೆ ಆಗತ್ತೆ ಇದರಲ್ಲಿ. ಸರಿ. ಸೂಕ್ಷ್ಮ ಜೀವಿಗಳನ್ನೆಲ್ಲ ಇಲ್ಲೇ ಉತ್ಪಾದನೆ ಮಾಡ್ತೀವಿ, ಇಲ್ಲೇ ಡೆವಲಪ್ ಮಾಡ್ತೀವಿ. ನೋಡಿ, ಇದೆಲ್ಲ ವ್ಯಾಮ್ ಮೈಕೋರೈಸಾ. ನಾನು ಇಲ್ಲಿವರೆಗೂ ಯಾವುದೇ ಒಂದು ಕ್ರಿಮಿಕೀಟ ನಾಶಕಗಳನ್ನ ಒಂದು ಸ್ಪ್ರೇ ಕೂಡ ಕೊಟ್ಟಿಲ್ಲ. ಯಾವ ರೋಗಗಳು ಬರಲ್ಲ, ಯಾವ ರೋಗಗಳು ಬಂದಿಲ್ಲ. 150 ಲೀಟರ್ 1 ಎಕರೆ ಅಷ್ಟಕ್ಕೆ ಕೊಡ್ತೀನಿ. ಸೊ ಅದನ್ನ ನಾನು ಒಂದೊಂದು ಎಕರೆ ಒಂದೊಂದು ದಿವಸ ಕೊಡ್ತಾ ಹೋದ್ರೆ, ಬ್ಲಾಕ್ ವೈಸ್ ಕೊಡ್ತಾ ಹೋದ್ರೆ ನಂದು 18 ಎಕರೆ 18 ದಿನಕ್ಕೆ ರಿಪಿಟೇಷನ್ ಮತ್ತೆ ಶುರು ಮತ್ತೆ ಬಂದ್ಬಿಡುತ್ತೆ. ಮಿತ್ರರೇ, ನಾವು ಈ ಚಂದ್ರಶೇಖರಯ್ಯವರ ಈ ತೋಟದಲ್ಲಿ ಅವ್ರ ನೀರಾವರಿ ವ್ಯವಸ್ಥೆ ಬಗ್ಗೆ ನಮಗೆ ಸರ್ ಮಾಹಿತಿ ಕೊಡ್ತಾ ಇದ್ರು. 2021ರಲ್ಲಿ ಪ್ರಾಥಮಿಕವಾಗಿ ಅವರು ಇಲ್ಲಿ ಕೃಷಿನ ಪ್ರಾರಂಭ ಮಾಡಿದಾಗ ನೇರವಾಗಿ ಕೊಳವೆ ಬಾವಿಯಿಂದ ಗಿಡದ ಬುಡಕ್ಕೆ ಕೊಡ್ತಕ್ಕಂಥ ವ್ಯವಸ್ಥೆ ಇತ್ತು. ನಂತರ ಅವರು ಈ ಕೃಷಿ ಹೊಂಡಗಳನ್ನು ನಿರ್ಮಾಣ ಮಾಡಿಕೊಂಡು ಕೃಷಿ ಹೊಂಡದಲ್ಲಿ ನೀರನ್ನು ಸಂಗ್ರಹಣೆ ಮಾಡಿ ಇಲ್ಲಿಂದ ಗಿಡಗಳಿಗೆ ಕೊಡೋದು, ಡ್ರಿಪ್ಪಿಂದ ವಿಂಕ್ಲರ್ಗೆ ಚೇಂಜ್ ಮಾಡಿದ್ದು ಎಲ್ಲ ನಾವು ಕೇಳಿದ್ದೀವಿ. ಈಗ ಈ ಕೃಷಿ ಹೊಂಡದ ವಿನ್ಯಾಸ ಮತ್ತು ಇದರದ್ದು ಸ್ಟೋರೇಜ್ ಕೆಪಾಸಿಟಿ ಏನಿದೆ, ಮತ್ತು ಇಲ್ಲಿ ನಾವು ಈಗ ಗಮನಿಸ್ಬೋದು 2 ಕೃಷಿ ಹೊಂಡ ಇದೆ. ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಸರ್. ಹೇಗೆ ಇದು ಕೃಷಿ ಹೊಂಡದ ಕಾನ್ಸೆಪ್ಟು? ಇದು ಮೊದಲನೇದಾಗಿ ನನಗೆ ಅಷ್ಟು ಅನುಭವ ಇಲ್ಲದಿದ್ದಕ್ಕೆ ಈ ಸೈಜಿನ ಒಂದು ಕೃಷಿ ಹೊಂಡ ನಿರ್ಮಾಣ ಮಾಡ್ಕೊಂಡ್ರಿ. ಇದು ಒಂದು 10 ಲಕ್ಷ ಲೀಟ್ರ್ ನೀರು ಸಂಗ್ರಹಣೆ ಆಗತ್ತೆ ಇದರಲ್ಲಿ. ಸರಿ. ಸೊ ರಾತ್ರಿ ಹೊತ್ತಿನಲ್ಲಿ ಎಲೆಕ್ಟ್ರಿಸಿಟಿ ಬೋರ್ಡ್ದು ಎಲ್ಲ ಯಾವ ಟೈಮ್ನೆಲ್ಲ ಒಂದು ಕರೆಂಟ್ ಕೊಡ್ತಾನೋ ಬಂದು ಇಲ್ಲಿಗೆ ನೀರು ಬೀಳೋದಕ್ಕೆ ವ್ಯವಸ್ಥೆ ಮಾಡಿದ್ದೀನಿ. ಸೊ ಇಲ್ಲಿಂದ ಮತ್ತೆ ಇಡೀ ತೋಟಕ್ಕೆ ಹೋಗೋ ವ್ಯವಸ್ಥೆಗಳು ಮಾಡ್ಕೊಂಡಿದ್ದೆ. ನೆಕ್ಸ್ಟು ಇದು ಕೆಲವು ಲಾಸ್ಟ್ ಸಮ್ಮರಲ್ಲಿ ನನಗೆ ನೀರು ಇದು ಸಾಕಾಗಲ್ಲ ಅಂತ ಅಂದಮೇಲೆ ಇವಾಗ ಈ ಸಮ್ಮರಲ್ಲಿ ನಾನು ಇದನ್ನ ಇನ್ನೊಂದು ಅಡಿಷನಲ್ ಇದು ಎರಡನೇ ಕೃಷಿ ಹೊಂಡ ಮಾಡ್ಕೊಂಡಿದ್ದೀನಿ. ಈಗ ಬಂದಿದೆ. ಇದು ಒಂದು 12-13 ಲಕ್ಷ ಲೀಟರ್ ನೀರು ಕೆಪಾಸಿಟಿ ಇಟ್ಕೊಳ್ಳೋದು. ಇದು ಈಗ ಮೊನ್ನೆ ಏಪ್ರಿಲ್ ಅಲ್ಲಿ ಮಾಡಿಸಿದ್ದು. ಈಗ ಮಾಡಿದ್ದೆ ಏಪ್ರಿಲ್ ಅಲ್ಲಿ. ಸೊ ಇದಕ್ಕೆ ಸರ್ಕಾರದಿಂದ ಒಂದು 70,000 ರೂಪಾಯಿ ಇದು ಕೊಟ್ಟಿದ್ದಾರೆ, ಸಬ್ಸಿಡಿ ಕೊಟ್ಟಿದ್ದಾರೆ, ಸಹಾಯಧನ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇದನ್ನು ಸಪ್ರೇಟಾಗಿ ಮಾಡಿದೆ. ಸರಿ. ಇವಾಗ ನಮ್ಮಲ್ಲಿ ಇವಾಗ 2 ಕೃಷಿ ಹೊಂಡಗಳಿದೆ, ಕೃಷಿ ಹೊಂಡ ಎ ಮತ್ತು ಬಿ. ಸದ್ಯಕ್ಕೆ ಈಗ ಹಳೆ ಕೃಷಿ ಹೊಂಡದಿಂದ ನಮ್ಮ ನೀರು ತೋಟಕ್ಕೆ ಹೋಗ್ತಾ ಇದೆ. ಅದರಲ್ಲಿ ನಮ್ಮ ಜೀವಜಲ ಮತ್ತು ಸೂಕ್ಷ್ಮಜೀವಿಗಳನ್ನು ಸೇರಿಸ್ಕೊಂಡು ಕೊಡ್ತಿದ್ದೀರಾ ವೆಂಚೂರಿಯಿಂದ, ಅದನ್ನು ನೋಡಿದ್ವಿ. ಸೊ ಇದು 3 ಲಕ್ಷ ಅಲ್ಲ 8 ಲಕ್ಷ, ಅಪ್ರಾಕ್ಸಿಮೇಟ್ಲಿ 10 ಲಕ್ಷ ಲೀಟರ್ ನೀರು ಇಲ್ಲಿ ಸಂಗ್ರಹಣೆ ಆಗ್ತಾ ಇದೆ. ಸೊ ಇದಕ್ಕೆ ಇನ್ಪುಟ್ಸ್ ಆಗಿ ಎಷ್ಟು ಬೋರ್ವೆಲ್ಗಳ ನೀರು ಬರುತ್ತೆ ಸರ್? 4 ಬೋರ್ವೆಲ್ಗಳಿಂದ ನೀರು ಇಲ್ಲಿಗೆ ಬರುತ್ತೆ. ಹೌದು. ಸೊ ಇದು ಈ ನಮಗೆ ತೋಟ ಕಳಿಸ್ಲಿಕ್ಕೆ ಇದು ಎಷ್ಟು HP ಮೋಟರ್? ಇದು 5 HP ಮೋಟರ್. ಬಿಕಾಸ್ ನಾವು ವಿ ಆರ್ ಅಟ್ ದ ಹೈಯೆಸ್ಟ್ ಲೆವೆಲ್ ಆಫ್ ದ ಮೈ ಲ್ಯಾಂಡ್. ಹೌದಾ? ಎತ್ತರ ಪ್ರದೇಶ ಇದು. ಇಲ್ಲಿಂದ ಕೆಳಗಡೆ ಹೋಗುತ್ತೆ. ಸೊ ಹಂಗಾಗಿ ಯಾವುದು ನೆಗೆಟಿವ್ ಹೆಡ್ ಇಲ್ಲ, ಎಲ್ಲ ಪಾಸಿಟಿವ್ ಹೆಡ್ ಇದೆ. ಹಂಗಾಗಿ 5 HP ಸಾಕು ಅಂತ ಹೇಳಿ ಡಿಸಿಷನ್ ತಗೊಂಡು ಅದನ್ನೆಲ್ಲ ನೋಡಿ ಇದು 3 ಇಂಚ್ ಪೈಪ್ ಅಲ್ಲಿ ಡೆಲಿವರಿ. ಅದು 3 ಇಂಚ್ ಬರ್ತಾ ಇದೆ. ಜನರಲಿ 5 HP ನಲ್ಲಿ 2 ಇಂಚ್ ಇರುತ್ತೆ. 2 ಇಂಚ್ ಇರುತ್ತೆ. ಇದು 90 mm. ಇದು ಓಪನ್ ವೆಲ್ ಇಂದ ಹೊಡಿತಾ ಇರೋದ್ರಿಂದ ಸೊ ಇದಕ್ಕೆ ಸೆಕ್ಷನ್ ಹೆಡ್ ಇಲ್ವೇ ಇಲ್ಲ. ಯು ಕ್ಯಾನ್ ಸೇ ಝೀರೋ. ಇದು ಓಪನ್ ವೆಲ್ ಮೋಟರ್ ಸಬ್ಮರ್ಸಿಬಲ್, ಹಾರಿಜಾಂಟಲ್ ಸಬ್ಮರ್ಸಿಬಲ್ ಓಪನ್ ವೆಲ್ ಮೋಟರ್ ಅಂತ ಹೇಳ್ತಾರೆ. ಹೌದು, ಅದನ್ನ ಹಾಕಿದ್ದೀನಿ. ದಿಸ್ ಇಸ್ ಕಾಲ್ಡ್ ಮ್ಯಾಂಗೋ ಫ್ಲೋಟ್ ಅಂತಾರೆ ಇದ್ರೆ ಸರ್. ವೆರಿ ಗುಡ್. ಇದು ಒಂದು ಅಂದ್ರೆ ಆ ಡ್ರಮ್ ಒಳಗಡೆ ಮೋಟರ್ ಇದೆ, ಡ್ರಮ್ಮಿನ ಕೆಳಗಡೆ ಇದೆ. ಡ್ರಮ್ಮಿನ ಕೆಳಭಾಗದಲ್ಲಿ ಇದೆ. ಸೊ ನೀರು ಸಕ್ ಮಾಡ್ಕೊಳ್ಬೇಕಲ್ಲ ಅದು. ಇದನ್ನ ದಿಸ್ ಡ್ರಮ್ ಹೆಲ್ಪ್ಸ್ ಓನ್ಲಿ ಇನ್ ಫ್ಲೋಟಿಂಗ್ ಅಷ್ಟೇ. ಮೋಟರ್ ಹೋಗಿ ಸ್ಟ್ರಕ್ ಆಗಲ್ಲ. ಸೊ ಆ ವಿಧದಲ್ಲಿದೆ. ಸೊ ಇದು ಪ್ರಾರಂಭದಲ್ಲಿ ಎಲೆಕ್ಟ್ರಿಸಿಟಿ ಪವರ್ ಇಂದಾನೆ ರನ್ ಆಗ್ತಾ ಇತ್ತು. ಇಲ್ಲ ಸೋಲಾರ್. ಇದು ನಾವಿಲ್ಲಿ ಇಲ್ಲಿಗೆ ಲೈನ್ ತರಲಿಕ್ಕೆ ಕಷ್ಟ ಇತ್ತು. ಹಾಗಾಗಿ ನಾನು ಇಲ್ಲಿ ಡೇ 1 ಇಂದಾನೆ ಸೋಲಾರ್ ಹಾಕೊಂಡಿದ್ದೆ. ಈಗ ನಮ್ಮ 5 HP ಮೋಟರ್ಗೆ ಒಂದು 5-6 ಕಿಲೋವ್ಯಾಟ್ ಅಷ್ಟು ಪ್ಯಾನಲ್ ಇದೆ. 5.5 ಕಿಲೋವ್ಯಾಟ್ ಇದೆ. 5.5 ಕಿಲೋವ್ಯಾಟ್ ಸೋಲಾರ್ ಪ್ಯಾನಲ್ ಇದೆ. ಹೌದು. ಇದು ಡೇ 1 ಇಂದನೂ ಸೌರಶಕ್ತಿಯಿಂದನೇ ನಡೀತಾ ಇದೆ. ಹೌದು. ಇದು ಆಫ್ ಗ್ರಿಡ್ಗೂ ಇದಕ್ಕೂ ಸಂಬಂಧ ಇಲ್ಲ, ಇಂಡಿಪೆಂಡೆಂಟ್ ಆಗಿ ನಡೀತಾ ಇದೆ. ಹೌದು.
ಸೊ ಇದು ಹೇಗೆ ಅನ್ಸುತ್ತೆ ಸರ್ ಈ ವ್ಯವಸ್ಥೆ ಮಾಡ್ಕೊಂಡಿದ್ರಿಂದ ಈ ನಿಮಗೆ? ವ್ಯವಸ್ಥೆ ಮಾಡ್ಕೊಂಡಿದ್ರಿಂದ ತುಂಬಾ ಅನುಕೂಲ ಆಯಿತು. ಕಾರಣ ಇಷ್ಟೇ, ಅವರು ಕೊಡೋದು ಯಾವುದೇ ಒಂದು ಕಂಟಿನ್ಯೂಟಿ ಆಫ್ ಪವರ್ ಸಪ್ಲೈ ಇರ್ತಿರ್ಲಿಲ್ಲ ಒಂದು. ಹೌದು. ಆಮೇಲೆ ಕ್ವಾಲಿಟಿ ಆಫ್ ಪವರ್ ಸಪ್ಲೈ ಸರಿಯಾಗಿರ್ತಿರ್ಲಿಲ್ಲ. ಸೊ ಈಗ ನಮಗೆ ಸನ್ ಲೈಟ್ ಬೇಸಿಂಗ್ ಆನ್ ಸನ್ಲೈಟ್ ಸ್ವಲ್ಪ ವೇರಿಯೇಷನ್ ಆಗುತ್ತೆ. ಹಾಂ, ಬಟ್ ನನಗಿದು ಒಳ್ಳೆ ಸಮ್ಮರಲ್ಲಿ ಪರ್ ಮಿನಿಟ್ 400 ಲೀಟ್ರನ್ನ ಪಂಪ್ ಔಟ್ ಮಾಡುತ್ತೆ. 400 ಲೀಟರ್ಸ್ ಪರ್ ಮಿನಿಟ್. ಮಿನಿಮಮ್ 200 ಲೀಟರ್ಸ್ ಪರ್ ಮಿನಿಟ್ ಅಂತೂ ಮಿನಿಮಮ್ ಇಸ್ 400 ಇಸ್ ದ ಮ್ಯಾಕ್ಸಿಮಮ್. ಸೊ ಅವರೇಜ್ 300 ಲೀಟರ್ಸ್ ಪರ್ ಮಿನಿಟ್ ಐ ಕ್ಯಾನ್ ಪಂಪ್ ಇಟ್. ಪಂಪ್ ಆಗುತ್ತೆ. ಇದು ಒಂದು ದಿನಕ್ಕೆ ಬೆಳಗ್ಗೆ 9:30 4 ಗಂಟೆ ತನಕ, 8:00ವರೆಗೆ ಶುರು ಆಗುತ್ತೆ. ಸಂಜೆ 4:00-4:15 ತನಕ ನೀರು. 5 ಗಂಟೆವರೆಗೂ ಇದೆ. ಪಶ್ಚಿಮ ಭಾಗದಲ್ಲೂ ನಿಮಗೆ ನೆರಳಿಲ್ಲ. ಅದಕ್ಕೋಸ್ಕರ ಈ ಜಾಗ ಸೆಲೆಕ್ಟ್ ಮಾಡಿ. ನೆರಳಿಲ್ಲದೆ ಇರೋ ತರ ಯಾವುದೇ ಗಿಡಗಳಿಲ್ಲ, ಮರಗಳಿಲ್ಲ, ಹಾಗೆ ಮಾಡ್ಕೊಂಡು ಆಮೇಲೆ 4:45 ಗಂಟೆಗೆ ಆ ನನ್ನ ಬೆಟ್ಟದ ಹತ್ರ ಸೂರ್ಯ ಮುಳುಗ್ತಾ ಇರ್ತಾನೆ. ಆಗ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ನಿಮ್ಮ ಪಶ್ಚಿಮದಲ್ಲಿ ಪೂರ್ತಿ ಬೆಟ್ಟ ಇದೆ ಪ್ರಾಕೃತಿಕವಾಗಿ. ಹೌದು. ಸೊ ಹಾಗಾಗಿ ನಿಮ್ಮ ಅನುಭವ ಮತ್ತು ಸಲಹೆ ಸಹ ನಾವೇನು ನೀರಾವರಿ ವ್ಯವಸ್ಥೆ ಮಾಡ್ಕೊಂಡಾಗ ಕೃಷಿ ಹೊಂಡದ ನಿರ್ಮಾಣ, ಕೃಷಿ ಹೊಂಡಕ್ಕೆ ಸೌರ ವಿದ್ಯುತ್ ಶಕ್ತಿ ಸೋಲಾರ್ ಪಂಪ್ ಅಳವಡಿಸ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ, ಉತ್ತಮ ಆಗುತ್ತೆ. ಯಾಕಂದ್ರೆ ಹಗಲೊತ್ತಲ್ಲಿ ನಮ್ಮ ಮೇಲ್ವಿಚಾರಕೆಯಲ್ಲಿ ಕೆಲಸಗಳು ನಡೀತಾ ಇರುತ್ತೆ, ಮತ್ತೆ ಕೆಲಸಗಾರರಿಗೂ ಸಹ ಅದು ಅನುಕೂಲ. ಸೊ ಈ ಸೋಲಾರು ಮತ್ತೆ ಈ ಫಾರ್ಮ್ ಪಾಂಡು ಇದರಲ್ಲಿ ಏನಾರ ಸಮಸ್ಯೆಗಳು, ಚಾಲೆಂಜ್ಗಳು ಇಲ್ಲಿವರೆಗೂ ಯಾವುದೇ ಸಮಸ್ಯೆಗಳಿಲ್ಲ. ಇಲ್ಲಿವರೆಗೂ ಯಾವುದೇ ಸಮಸ್ಯೆ ಬಂದಿಲ್ಲ. ಸೊ ಹಾಗಾಗಿ ಅಂಡ್ ಐ ಹ್ಯಾವ್ ಯೂಸ್ಡ್ ದಿಸ್ ಇಸ್ ಎ ವೆರಿ ಪಾಪ್ಯುಲರ್ ಇದು ಸೋಲಾರ್ ಪ್ಯಾನಲ್ಸ್ ಆಲ್ಸೋ. ಕಂಟ್ರೋಲರು ಶಕ್ತಿ ಪಂಪ್ಸ್ ಅಂತ ಹೇಳಿ, ಸೋಲಾರ್ ಪಂಪ್ಸ್ ಅಂತ ಹೇಳಿ. ಇಟ್ ಹ್ಯಾಸ್ ನಾಟ್ ಗಿವನ್ ಎನಿ ಕಂಪ್ಲೇಂಟ್ ಸೋ ಫಾರ್. ಇದು 4ನೇ ವರ್ಷನ ಇದು ಇನ್ಸ್ಟಾಲ್? 3 ವರ್ಷ ಕಂಪ್ಲೀಟ್ ಆಗಿದೆ. ಮಾರ್ಚ್ಗೆ 3 ವರ್ಷ ಕಂಪ್ಲೀಟ್ ಆಯಿತು. ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ. 3 ವರ್ಷದಿಂದ ಯಾವುದೇ ಒಂದು ಸಿಂಗಲ್ ಕಂಪ್ಲೇಂಟ್ ಕೂಡ ಇಲ್ಲ. ಖಂಡಿತ. ಸೊ ಹಾಗಾಗಿ ನಿಮ್ಮ ಸಲಹೆ ಸಹ ಸೌರಶಕ್ತಿ ಸೋಲಾರ್ ವಾಟರ್ ಪಂಪ್ ಇಟ್ಕೊಂಡು ಫಾರ್ಮ್ ಪಾಂಡಿಂದ ಕೊಡೋದು ಬಹಳ ಉತ್ತಮ ಆಗುತ್ತೆ. ಅದು ನಿಮಗೆ ಸಾಕಷ್ಟು ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿದೆ. ನೀವು ನಿಶ್ಚಿಂತೆಯಾಗಿ ಈಗ ನೀರಾವರಿ ಒಂಥರ ಸ್ವಯಂಚಾಲಿತವಾಗಿ ಆಟೋಮೇಟೆಡ್ಲಿ ಬರೀ ವಾಲ್ ತಿರುಗಿಸೋದಷ್ಟೇ ನಮ್ಮ ಕೆಲಸ. ಒಂದೊಂದು ಗಂಟೆಗೆ ಒಂದೊಂದು ವಾಲ್ ತಿರುಗಿಸ್ಕೊಂಡ್ಬಂದ್ಬಿಟ್ರೆ ಅಷ್ಟೇ. ಹಾಗಾಗಿ ಇದು ಅವಿರತವಾಗಿ ನಡೀತಿರುತ್ತೆ. ಮಳೆ ಇಲ್ಲದ ದಿನಗಳಲ್ಲಿ ಇದು ಸತತವಾಗಿ ರನ್ ಆಗ್ತಾ ಇದೆ. ಈಗ ಈ ಕೃಷಿ ಹೊಂಡ ಬಿ ನಲ್ಲೂ ಇದನ್ನು ಅಲ್ಲಿಗೆ ಈ ಕೃಷಿ ಹೊಂಡ ಹೇಗೆ ಇಂಟರ್ ಕನೆಕ್ಟ್ ಮಾಡಿ ಇದರಿಂದ ಸೈಫನ್ ಸಿಸ್ಟಮ್ ಇಂದ ಹಾಕಿದ್ದೀನಿ. ಅಲ್ಲಿ ಅದು ಮೇಲ್ಗಡೆ ಬಂದಿದ್ರಿಂದ ಗಾಳಿ ತಗೊಂಡಿದ್ರಿಂದ ಬರ್ತಾ ಇಲ್ಲ. ಸೊ ಅದಕ್ಕೋಸ್ಕರ ಇದಕ್ಕೊಂದು ಪರ್ಮನೆಂಟ್ ವ್ಯವಸ್ಥೆ ಮಾಡ್ತಾ ಇದೀವಿ. ಒಂದು BLDC ಬ್ರಷ್ಲೆಸ್ DC ಮೋಟರ್, ಅದು ಸೋಲಾರ್ದೇನೆ, ಅದು DC ಮೋಟರ್, ಸೋಲಾರ್ ಪವರ್ಡ್ ಹಾಕೊಂಡು. ಸೊ ಇದರಿಂದ ಜಾಸ್ತಿ ಆದಾಗ ಈ ಕಡೆಗೆ ಹಾಕ್ಬೋದು, ಈ ಕಡೆ ಹೊಡಿಬೋದು. ಪಂಪ್ ಸೆಂಟ್ರಲ್ ನಾನು ನಿಂತ್ಕೊಂಡಿರೋ ಜಾಗದಲ್ಲಿ ಇಟ್ರೆ ಪ್ಯಾನಲ್ಸ್ಗಳನ್ನೆಲ್ಲ ಇಟ್ರೆ ಸರಿ. ಸೊ ಇಟ್ ವಿಲ್ ಇಂಡಿಪೆಂಡೆಂಟ್ಲಿ ಇಟ್ ವಿಲ್ ಆಪರೇಟ್. ನನಗೆ ಈ ಪೈಪನ್ನು ತೆಗೆದು ಈ ಕಡೆ ಹಾಕಿದ್ರೆ ಈ ಕಡೆ ತೆಗೆದು ಎ ಇಂದ ತೆಗೆದು ಬಿ ಹೊಡಿಯುತ್ತೆ. ಸೊ ನೆಕ್ಸ್ಟ್ ಇದಕ್ಕೆ ಯಾವಾಗ ಶಾರ್ಟೇಜ್ ಬಂತು ಅಂತ ನನಗೆ ಅನಿಸುತ್ತೋ ಆವಾಗ ಇದನ್ನ ಸೆಕ್ಷನ್ ಪಂಪ್ ಈ ಕಡೆ ಹಾಕ್ಕೊಳ್ತೀನಿ, ಡೆಲಿವರಿ ಈ ಕಡೆ ಹಾಕ್ಕೊಳ್ತೀನಿ. ಅಂದರೆ ಈ ವ್ಯವಸ್ಥೆ ಏನಕ್ಕೆ ಅಂದರೆ ಸರ್, ನಿಮ್ಮ ಕೃಷಿ ಹೊಂಡ ಇದೆಯಲ್ಲ ಮೊದಲು ಪ್ರಾಥಮಿಕವಾಗಿ ಮಾಡಿದ್ದು, ಅದಕ್ಕೆ ನಮ್ಮ ಬೋರ್ವೆಲ್ ನೀರು ಬರ್ತಾ ಇರುತ್ತೆ. ಅದನ್ನೇನು ಬದಲಾವಣೆ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ಏನು ಎಕ್ಸಸ್ ನೀರು ಬರುತ್ತೆ ಇದನ್ನ ಸ್ಟೋರೇಜ್ ಮಾಡಿ ಇಟ್ಕೊಂಡಿರೋದು. ಇಲ್ಲಿ ಡಿಫಿಸಿಟ್ ಆದಾಗ ಇಲ್ಲಿಂದ ತಗೊಳ್ಳೋದು, ಡಿಪಾಸಿಟ್ ಮಾಡೋದು, ವಿಡ್ರಾ ಮಾಡೋದು, ಬ್ಯಾಂಕಲ್ಲಿ ದುಡ್ಡಿಟ್ಟು ವಾಪಸ್ ತಗೊಳ್ತೀವಲ್ಲ ಹಾಗೆ. ಸೊ ಅದಕ್ಕೋಸ್ಕರ ಒಂದು ಸಪರೇಟ್ ಮೋಟರ್ನ ಮಾಡ್ಕೊಂಡಿದ್ದೀರಾ. ಈ ಏರ್ ಪೈಪ್ ಬಂದಿದೆ, ಇವಾಗ ವ್ಯವಸ್ಥೆ ಈಗ ನೆಕ್ಸ್ಟ್ ಮಾಡ್ತಾ ಇದ್ದಾರೆ. ಬಂದಿದೆ, ಮೋಟರ್ ಇಟ್ಕೊಂಡ್ರೆ ಪ್ಯಾನಲ್ ಒಂದು ಬರಬೇಕು. ಪ್ಯಾನಲ್ ಬಂದ್ಬಿಟ್ರೆ ಸೊ ಅಗೇನ್ ಇಟ್ ವಿಲ್ ನಾಟ್, ಐ ಆಮ್ ನಾಟ್ ಡಿಪೆಂಡಿಂಗ್ ಆನ್ ಎಲೆಕ್ಟ್ರಿಸಿಟಿ ಬೋರ್ಡ್. ಹೌದು, ಅದು ಸಂಪೂರ್ಣವಾಗಿ ಯಾವುದೇ ಪರಾವಲಂಬನೆ ಇಲ್ಲದಲೆ. ಸೊ ನಾವು ಎರಡೂ ಕೃಷಿ ಹೊಂಡದಲ್ಲಿ ನೀರಿನ ಮಟ್ಟವನ್ನ ಕಾಪಾಡ್ಕೊತಾ ಬರ್ಬೋದು. ಈ ರೀತಿ ಬೇಸಿಗೆ ದಿನಗಳಲ್ಲಿ ಈ ನಮ್ಮ ಎಕ್ಸ್ಟ್ರಾ ರಿಸರ್ವಾಯರ್ ಏನಿದೆ, ಎಕ್ಸ್ಟ್ರಾ ರಿಸರ್ವಾಯರ್ ಇಂದ ಮೈನ್ ರಿಸರ್ವಾಯರ್ಗೆ ಪಂಪ್ ಮಾಡ್ಕೊಂಡು ಮಳೆಗಾಲದಲ್ಲಿ ಬೇಸಿಕಲಿ ಬಿ ಇಂದ ಎಗೆ ಬರುತ್ತೆ, ಬೇಸಿಗೆ ಕಾಲದಲ್ಲಿ ಎ ಇಂದ ಬಿಗ್ ಬರುತ್ತೆ. ಬಿ ಇಂದ ಇದರ ಈ ರೀತಿ ವ್ಯವಸ್ಥೆ ಮಾಡ್ಕೊಳ್ಳಕ್ಕೆ ಅದನ್ನು ಸೋಲಾರ್ ಇಂದನೇ ಮಾಡಬೇಕು, BLDC ಮೋಟರ್ ಇಂದ ಅನ್ನೋದು ನಿಮ್ಮ ನಿರ್ಧಾರ. ಒಂದು ಸೋಲಾರು ದೇವ್ರು ಕೊಟ್ಟ ಶಕ್ತಿ. ಹೌದು, ಅದರಿಂದ ನಾವು ಪೆಟ್ರೋಲು ಡೀಸೆಲ್ಲು ಇನ್ನೊಂದು ಖರ್ಚು ಮಾಡೋ ಅವಶ್ಯಕತೆ ಇಲ್ಲ. ಪರಿಸರ ಸ್ನೇಹಿಯಾಗಿರುತ್ತೆ. ಅದರಿಂದ ಐ ಗಿವ್ ಪ್ರಿಫರೆನ್ಸ್ ಟು ದಿಸ್ ಸೋಲಾರ್. ನೋಡಿ ಮಿತ್ರ, ಇದಿಷ್ಟು ಈ ನೀರಾವರಿ ವ್ಯವಸ್ಥೆ ಅಂದರೆ ಕೃಷಿ ಹೊಂಡ ಮತ್ತು ಕೃಷಿ ಹೊಂದಿರತಕ್ಕಂಥ ಮೋಟರು, ಅದಕ್ಕೆ ಬೇಕಾದಂಥ ವಿದ್ಯುತ್ ಶಕ್ತಿ, ಸೌರ ವಿದ್ಯುತ್ ಶಕ್ತಿ, ಮತ್ತು ಈ ಬೇಸಿಗೆಯಲ್ಲಿ 2026 ಬೇಸಿಗೆಯಲ್ಲಿ ಅವ್ರಿಗಾದಂಥ ಅನುಭವ,
ನೀರಿನಲ್ಲಿ ಆದಂಥ ಹಾಗಾಗಿ ಅಡಿಷನಲ್ ಆಗಿ ಇನ್ನೊಂದು ರಿಸರ್ವಾಯರ್ ಮಾಡ್ಕೋಬೇಕು ಅಂತೇಳಿ ಕೃಷಿ ಹೊಂಡ ಬಿ ಅನ್ನು ಮಾಡೋ ಯೋಚನೆ ಬಂದಿದ್ದು. ಅದರಲ್ಲಿ ಮಳೆಗಾಲದಲ್ಲಿ ನೀರನ್ನು ಸಂಗ್ರಹಣೆ ಮಾಡಿ ಇಟ್ಕೊಳ್ಳೋದು, ಅದನ್ನು ಮತ್ತೆ ಬೇಸಿಗೆಯಲ್ಲಿ ಪುನರ್ಬಳಕೆ ಮಾಡ್ಕೊಳ್ಳೋದು, ಅದಕ್ಕೂ ಸೌರ ವಿದ್ಯುತ್ ಚಾಲಿತ BLDC ಮೋಟರ್ ಅಂತ ಸರ್ ಹೇಳಿದ್ರು, ಅದನ್ನು ಯೂಸ್ ಮಾಡ್ತೀವಿ ಅಂತೆಲ್ಲ ಹೇಳಿದ್ದಾರೆ. ಸೊ ಇದಿಷ್ಟು ವ್ಯವಸ್ಥೆಗಳನ್ನು ಇಲ್ಲಿ ಮಾಡ್ಕೊಂಡಿರೋದ್ರಿಂದ ಅವ್ರಿಗೆ ಅಂದರೆ ನೋಡಿ ಕಾಲಕ್ಕೆ ತಕ್ಕಂಗೆ ಸಮಸ್ಯೆಗಳು ಬರುತ್ತೆ, ಅದಕ್ಕೆ ಪರಿಹಾರನ ನಾವೇ ರೂಪಿಸ್ಕೊಂಡು ಹೋಗಬೇಕು ಅನ್ನೋದಕ್ಕೆ ಅವರ ಒಂದು ದೂರದೃಷ್ಟಿ ಮತ್ತು ಕಾರ್ಯಪ್ರವೃತ್ತಿ, ಅಂದರೆ ಫಾರ್ವರ್ಡ್ ಥಿಂಕಿಂಗು ಆ್ಯಂಡ್ ಆ್ಯಕ್ಷನ್ನು ಎರಡೂ ನಾವು ಇವತ್ತು ಈ ಚಂದ್ರಶೇಖರ್ ಅವ್ರ ತೋಟದಲ್ಲಿ ನಾವು ಗಮನಿಸ್ಬೋದು. ಹಾಗಾಗಿ ಕೃಷಿ ಹೊಂಡ ಸೌರಚಾಲಿತ ವಿದ್ಯುತ್ ಮೋಟಾರ್ ಇದು ಇಟ್ಕೊಳ್ಳೋದ್ರಿಂದ ನಾವು ನೆಮ್ಮದಿಯಾಗಿ ನೀರಾವರಿ ವ್ಯವಸ್ಥೆ ಮಾಡ್ಕೋಬೋದು. ನಮ್ಮ ಕೆಲಸ ಏನಿದ್ರು ವಾಲ್ ತಿರುಗಿಸೋದು ಅಷ್ಟೇ, ಅದು ಬಿಟ್ಟು ಇನ್ನು ಯಾವ ಕೆಲಸನೂ ಇಲ್ಲ ಅಂತ ಹೇಳ್ತಾರೆ. ಸುಮಾರು 18 ಎಕರೆ ವಿಸ್ತೀರ್ಣವಾದಂಥ ಈ ತೋಟವನ್ನು ಅವರು ಕಡಿಮೆ ಮಾನವ ಶ್ರಮವನ್ನು ಉಪಯೋಗಿಸಿ, ಮಿನಿಮಮ್ ಲೇಬರ್ ಅಲ್ವಾ ಸರ್ ನಿಮ್ಮ ಹತ್ರ ಇರೋದು, ಕಡಿಮೆ ಮಾನವ ಶ್ರಮ ಉಪಯೋಗಿಸ್ಕೊಂಡು ಮಾಡ್ಕೊಳ್ಳೋಕ್ಕೆ ಕಾರಣ ಈ ಒಂದು ಯೋಜನೆಗಳು ಮತ್ತು ವಿನ್ಯಾಸಗಳು ಮತ್ತು ಇನ್ಫ್ರಾಸ್ಟ್ರಕ್ಚರ್ ಇದು ಮಾಡ್ಕೊಂಡಿದ್ದಾರೆ. ಇದಿಷ್ಟು ನೀವು ಮಾಹಿತಿ ನಿಮಗೆ ತಲುಪಿದೆ ಅಂತ ಅಂದ್ಕೊತೀನಿ. ಇದ್ರ ಬಗ್ಗೆ ಯಾವ್ದಾದ್ರು ತಮಗೆ ಮತ್ತೆ ಅಡಿಷನಲ್ ಇನ್ಫಾರ್ಮೇಷನ್ ಬೇಕಂದರೆ ಕಮೆಂಟ್ ಸೆಕ್ಷನಲ್ಲಿ ಪ್ರಶ್ನೆಗಳನ್ನು ಕೇಳಿ, ಮತ್ತೆ ನಾವು ಚಂದ್ರಶೇಖರ್ ಸರ್ ಅವ್ರ ಹತ್ರ ಬಂದು ನಿಮಗೆ ಉತ್ತರವನ್ನು ತಲುಪಿಸ್ತೀವಿ ಅಂತ ಹೇಳ್ತಾ ಈ ಸಂಚಿಕೆ ಇಲ್ಲಿ ಮುಗಿಸ್ತೀನಿ. ನಮಸ್ಕಾರ.